ವಯನಾಡಿನಲ್ಲಿ 6ನೇ ದಿನಕ್ಕೆ ಕಾಲಿಟ್ಟಿದೆ ರಕ್ಷಣಾ ಕಾರ್ಯಾಚರಣೆ. ಈ ದುರಂತದಲ್ಲಿ 350ಕ್ಕೂ ಅಧಿಕ ಜನ ಸಾವನ್ನಪ್ಪಿರೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಇಂದು ಕೂಡ ಮೃತದೇಹಗಳಿಗಾಗಿ ಹುಡುಕಾಟ ಕಾರ್ಯಾಚರಣೆ ಮುಂದುವರಿಯುತ್ತೆ. ಶ್ವಾನದಳ ಹಾಗೂ ಥರ್ಮಲ್ ಸ್ಕ್ಯಾನರ್ ಮೂಲಕ ಸರ್ಚಿಂಗ್ ನಡೀತಾ ಇದೆ. ಪುಂಜುರಿ ಮೊಟ್ಟಂನ ಮೇಲ್ಭಾಗಕ್ಕೆ ಈಗ ರಕ್ಷಣಾ ತಂಡ ತಲುಪಲಿದೆ. ಭೂಕುಸಿತದಿಂದ ತೊಂದರೆಯಾದಂತಹ ಮನೆ ತಲುಪೋದಕ್ಕೆ 300 ಮೀಟರ್ ಬಾಕಿ ಇದೆ. ಮೊದಲಿಗೆ ಬಂದು ಅಪ್ಪಳಿಸಿದ್ದೆ ಆ ಸ್ಥಳಕ್ಕೆ, ಇನ್ನೂ ತಲುಪೋದಕ್ಕಾಗಿಲ್ಲ. ಇನ್ನು 300 ಮೀಟರ್ ಬಾಕಿ ಇದೆ. ಆ 300 ಮೀಟರ್ ದಾಟಿದ್ರೆ ಇನ್ನು ತೊಂದರೆಗೊಳಗಾದಂಥ ಮೊದಲ ಮನೆಗೆ ರೀಚ್ ಆದ ಹಾಗಾಗುತ್ತೆ. ಮುಂಡಕೈ, ಚೂರಲ್ಮಲ, ಅಟ್ಟಮಾಲ, ಚಾಲಿಯಾರ್ನಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. 350ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಸಾವು ಸಂಭವಿಸಿರುವಂಥದ್ದು. ಮೊದಲು ಯಾವ ಮನೆ ಈ ದುರಂತದಲ್ಲಿ ಹಾನಿಗೊಳಗಾಯ್ತಲ್ಲ, ಅಪಾಯಕ್ಕೆ ಸಿಲುಕ್ತಲ್ಲ, ಆ ಸ್ಥಳ ತಲುಪೋದಕ್ಕೆ ಇನ್ನು 300 ಮೀಟರ್ ಬಾಕಿ ಇದೆ. ಆ 300 ಮೀಟರ್ ಕ್ರಮಿಸೋದು ಬಹಳ ಕಷ್ಟ ಇದೆ, ಬಟ್ ಬಹಳ ಸನಿಹಕ್ಕೆ ಹೋಗಾಗಿದೆ. ಈಗ ಇವತ್ತಿನ ಕಾರ್ಯಾಚರಣೆಯಲ್ಲಿ ಆ ಸ್ಥಳವನ್ನು ತಲುಪಲಾಗುತ್ತೆ. ಮತ್ತೆ ಇನ್ನುಳಿದಿರುವಂತಹ ಸ್ಥಳಗಳಲ್ಲೂ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸಾಕಷ್ಟು ತೊಡಕಿತ್ತು, ಅದೆಲ್ಲವನ್ನು ಮೆಟ್ಟಿ ನಿಂತು ಕಾರ್ಯಾಚರಣೆ ಈಗ ಈ ಹಂತ ತಲುಪಿರೋದು. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಇವತ್ತಿನ ಕಾರ್ಯಾಚರಣೆ ಆಲ್ಮೋಸ್ಟ್ ಫೈನಲ್ ಹಂತದ್ದು ಅಂತ ಹೇಳಬಹುದಾ? ಯಾವ ರೀತಿ ಇವತ್ತಿನ ಕಾರ್ಯಾಚರಣೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಒಂದು ಸಾವಿನ ಸಂಖ್ಯೆಯ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಬಹುದಾ ಈ ದಿನದ ಅಂತ್ಯಕ್ಕೆ? ಸಂದೇಶ್. ವಿಜಯ್, ಅದು ಯಾವ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ರಕ್ಷಣಾ ಕಾರ್ಯಾಚರಣೆ ಜೊತೆಗೆ ಈಗ ಮೃತದೇಹಗಳನ್ನ ಹುಡುಕಾಡುವಂತ ಕೆಲಸ ಇನ್ನೂ ಸಾಕಷ್ಟು ದಿನಗಳಾಗುತ್ತೆ. ಯಾಕಂದ್ರೆ ಸಾಕಷ್ಟು ಅವಶೇಷಗಳು ಕೂಡ ಇರೋದ್ರಿಂದ ಆ ಅವಶೇಷಗಳನ್ನ ಉಪಕರಣಗಳನ್ನ ಬಳಸಿ ಅಥವಾ JCB ಹಿತಾಚಿಯ ಮುಖಾಂತರವಾಗಿ ಆ ಅವಶೇಷಗಳನ್ನ ತೆರವು ಮಾಡಿ ನಂತರ ಅದನ್ನ ಹುಡುಕಾಡಬೇಕಾಗುತ್ತೆ. ಆದ್ರೆ ಈಗ ಸಾಕಷ್ಟು ಅವಶೇಷಗಳು ಕೂಡ ಬಿದ್ದಿದೆ, ಅದರ ಜೊತೆಗೆ ಮಣ್ಣು ಕೂಡ ಮಿಕ್ಸ್ ಆಗಿರೋದ್ರಿಂದ ಅವೆಲ್ಲವನ್ನು ಕೂಡ ಒಂದೇ ದಿನದಲ್ಲಿ ತೆಗೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಸದ್ಯ ಈ ಬೇರೆ ಬೇರೆ ಭಾಗದಲ್ಲೂ ಕೂಡ ಅಂದ್ರೆ ಬೇರೆ ಬೇರೆ ಗ್ರಾಮಗಳಲ್ಲೂ ಕೂಡ ಈಗಾಗಲೇ ಕಂಪ್ಲೀಟ್ ಆದ ಒಂದು ಏನು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈಗ ನಾನು ಸದ್ಯ ಈ ಒಂದು ಜಾಗದಲ್ಲೇ ಇದ್ದೇನೆ. ಆ ಜಾಗದಲ್ಲೂ ಕೂಡ ಕಂಪ್ಲೀಟ್ ಆಗಿ ಚಾಲಿಯಾರ್ ನದಿಯಲ್ಲೂ ಕೂಡ ಈಗಾಗಲೇ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಅವತ್ತು ಬಂದಂತಹ ಒಂದು ಏನು ನೀರಿನ ಫೋರ್ಸ್ಗೆ ಜೊತೆಗೆ ಭೂಕುಸಿತದಿಂದ ಇಲ್ಲಿ ಕೂಡ ಸಾಕಷ್ಟು ಮೃತದೇಹಗಳು ಪತ್ತೆಯಾಗಿತ್ತು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಹುಡುಕಾಟವನ್ನ ಕೂಡ ಈಗಾಗಲೇ ನಡೆಸಲಾಗಿತ್ತು. ಅಂದ್ರೆ ಇಲ್ಲಿಂದ ಶುರು ಮಾಡಿದಂತಹ ಹುಡುಕಾಟ ಪಿಂಜುರುವೆಟ್ಟಂ ಗ್ರಾಮ ಏನಿದೆ ಆ ಒಂದು ಗ್ರಾಮದವರೆಗೂ ಕೂಡ ಈಗಾಗಲೇ ಹುಡುಕಾಟವನ್ನ ನಡೆಸಲಾಗಿತ್ತು. ಇವತ್ತು ಪ್ರಮುಖವಾಗಿ ಎರಡು ಉಪಕರಣಗಳನ್ನ ಬಳಸಲಿದ್ದಾರೆ. ಅಂದ್ರೆ ಡಾಗ್ ಸ್ಕ್ವಾಡ್ ಹಾಗೆ ಥರ್ಮಲ್ ಸ್ಕ್ಯಾನರ್ ಮುಖಾಂತರವಾಗಿ ಇಲ್ಲಿ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಚೂರಲ್ಮಲ ಏನಿದೆ, ಈ ಒಂದು ಚೂರಲ್ಮಲದಲ್ಲೂ ಕೂಡ ಈಗಾಗಲೇ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಮುಂಡಕೈ ಆಗಿರ್ಬೋದು, ಅಟ್ಟಮಲ ಆಗಿರ್ಬೋದು, ಜೊತೆಗೆ ಚಾಲಿಯಾರ್ ನದಿ ಆಗಿರ್ಬೋದು, ಜೊತೆಗೆ ಪಿಂಜಾರವೆಟ್ಟಂ ಗ್ರಾಮ ಏನಿದೆ ಆ ಒಂದು ಗ್ರಾಮದಲ್ಲೂ ಕೂಡ ಈಗಾಗಲೇ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಎಲ್ಲ ಉಪಕರಣಗಳು ಕೂಡ JCB ಹಾಗೆ ಹಿತಾಚಿ ಎಲ್ಲವೂ ಕೂಡ ಈಗಾಗಲೇ ಪಿಂಜಾರವೆಟ್ಟಂ ಗ್ರಾಮವನ್ನ ಈಗಾಗಲೇ ತಲುಪಿದೆ. ಜೊತೆಗೆ ಮೊದಲ ಮನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಇವರು ಹೋಗೋದಿಲ್ಲ. ಅಂದ್ರೆ ಫಿಸಿಕಲ್ ಆಗಿ ಈಗಾಗಲೇ ರಕ್ಷಣಾ ಪಡೆ ಹೋಗಿ ಬಂದಿದೆ, ಅಲ್ಲಿ ಯಾವುದೇ ರೀತಿಯ ಎಫೆಕ್ಟ್ ಆಗಿಲ್ಲ. ಆ ಮನೆ ಹೇಗಿತ್ತೋ ಹಾಗೆಯೇ ಇದೆ. ಹಾಗಾಗಿ ಆ ಮನೆಗೆ ಯಾವುದೇ JCB ಹಿತಾಚಿಗಳು ಕೂಡ ಹೋಗೋದಿಲ್ಲ, ಬಿಕಾಸ್ ಅಲ್ಲಿ ಯಾವುದೇ ರೀತಿಯ ಎಫೆಕ್ಟ್ ಆಗಿಲ್ಲ. ಹಾಗಾಗಿ ಈಗ ಸದ್ಯ ಪಿಂಜರವೆಟ್ಟಂ ಗ್ರಾಮ ಏನಿದೆ ಆ ಗ್ರಾಮಕ್ಕೆ ಈಗಾಗಲೇ ಹಿತಾಚಿ ಆಗಿರ್ಬೋದು, JCB ಆಗಿರ್ಬೋದು ಎಲ್ಲವೂ ಕೂಡ ತಲುಪಿರೋದ್ರಿಂದ ಈಗ ಡಾಗ್ ಸ್ಕ್ವಾಡ್ ಮತ್ತೆ ಥರ್ಮಲ್ ಸ್ಕ್ಯಾನರ್ ಮುಖಾಂತರವಾಗಿ ಆ ಮೃತದೇಹಗಳನ್ನ ಹುಡುಕಾಡುವಂತ ಕೆಲಸಗಳಾಗ್ತವೆ. ಯಾಕಂದ್ರೆ ಈಗಾಗಲೇ 300ಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರೋದ್ರಿಂದ ಈಗ ಸದ್ಯ ಡಾಗ್ ಸ್ಕ್ವಾಡ್ ಅನ್ನ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ ಡಾಗ್ ಸ್ಕ್ವಾಡ್ ಮೂಲಕ. ಯಾಕಂದ್ರೆ ಇಲ್ಲಿ ಮ್ಯಾನ್ ಪವರ್ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಆಪರೇಷನ್ ಅನ್ನ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈಗ ಸದ್ಯ ಈ ಒಂದು ಡಾಗ್ ಸ್ಕ್ವಾಡ್ ಅನ್ನ ಪಿಂಜರವೆಟ್ಟಂ ಹಾಗೆ ಮುಂಡಕೈಗೆ ಕರೆದುಕೊಂಡು ಹೋಗಿ ಆ ಗ್ರಾಮಗಳಲ್ಲಿ ಈಗಾಗಲೇ ಏನು ಅವಶೇಷಗಳು ತೆರವು ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿ ಡಾಗ್ ಸ್ಕ್ವಾಡ್ ಅನ್ನ ಬಿಡಲಾಗುತ್ತೆ. ಆ ಡಾಗ್ ಸ್ಕ್ವಾಡ್ ಮುಖಾಂತರವಾಗಿ ಕಂಪ್ಲೀಟ್ ಆದ ಕಾರ್ಯಾಚರಣೆ, ಮುಂದಿನ ಹಂತದ ಕಾರ್ಯಾಚರಣೆಗಳು ಕೂಡ ಆಗ್ತಾ ಹೋಗ್ತವೆ. ಅಂದ್ರೆ ಇಲ್ಲಿ ಥರ್ಮಲ್ ಸ್ಕ್ಯಾನರ್ ಅನ್ನ ಕೂಡ ಬಳಸ್ತಾರೆ, ಜೊತೆಗೆ ಡಾಗ್ ಸ್ಕ್ವಾಡ್ ಅನ್ನ ಕೂಡ ಬಳಸಿ ಮೃತದೇಹಗಳು ಯಾವೆಲ್ಲ ಕಡೆಗಳಲ್ಲಿ ಇದೆ ಅನ್ನೋದನ್ನ
ಪತ್ತೆ ಹಚ್ಚುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಮೃತದೇಹಗಳನ್ನ ಪತ್ತೆ ಹಚ್ಚುವಂತದ್ದು ಏನಿದೆ ಅಂದ್ರೆ ಅದೇ ದೊಡ್ಡ ಸವಾಲಾಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಅನ್ಐಡೆಂಟಿಫೈಡ್ ಬಾಡಿಗಳು ಕೂಡ ಪತ್ತೆ ಆಗ್ತಾ ಇದೆ. ಅಂದ್ರೆ ಸಾಕಷ್ಟು ಜನ ಈ ಮೃತದೇಹಗಳಿಗೆ ವಾರಸ್ದಾರ್ ಯಾರು ಅಥವಾ ಯಾರಿಗೆ ಸಂಬಂಧಪಟ್ಟಂತ ಅಥವಾ ಯಾರು ಇವರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮೃತದೇಹಗಳನ್ನ ಮೊದಲಿಗೆ ಪತ್ತೆ ಹಚ್ತಿದ್ದಾರೆ. ಅದಾದ ನಂತರ ಅವರ ಸಂಬಂಧಿಕರಾಗಿರ್ಬೋದು ಅಥವಾ ಸ್ನೇಹಿತರ ಮುಖಾಂತರವಾಗಿ ಅದನ್ನ ಐಡೆಂಟಿಫೈ ಮಾಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಾಚರಣೆ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ಸ್ಥಳಕ್ಕೆ ಮತ್ತೆ ಇಲ್ಲಿ ರೀಕನ್ಸ್ಟ್ರಕ್ಟ್ ಅಥವಾ ಮತ್ತೆ ವಾಪಸ್ ಗ್ರಾಮಸ್ಥರು ಬರ್ತಾರೆ ಅನ್ನೋದು ಸುಳ್ಳು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ಗ್ರಾಮಸ್ಥರು ಹೇಳ್ತಾ ಇದ್ರು, ಈಗಾಗಲೇ ಭೂಕುಸಿತವಾಗಿದೆ, ಮತ್ತೊಮ್ಮೆ ರೀಕನ್ಸ್ಟ್ರಕ್ಟ್ ಮಾಡಿ ಮತ್ತೊಮ್ಮೆ ಇಲ್ಲಿಗೆ ಮನೆಗಳನ್ನ ಕಟ್ಟಡಗಳನ್ನ ಕಟ್ಕೊಂಡ್ರೆ ಮತ್ತೆ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾದ್ರೆ ನಮ್ಗೆ ಅಲ್ಲಿ ಮತ್ತೆ ಈ ರೀತಿ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಗ್ರಾಮಗಳಿಗೆ ವಾಪಸ್ ಬರೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಅಂದ್ರೆ ಈಗ ಬೇರೆ ಏನು ಟಿ ಎಸ್ಟೇಟ್ಗಳಿದಾವೆ, 1000 ಎಕರೆ 1500 ಎಕರೆ ಟಿ ಎಸ್ಟೇಟ್ ಒಡೆಯರ್ ಇರ್ತಾರೆ, ಅಂಥವರಿಂದ ಜಾಗವನ್ನ ಪಡೆದುಕೊಂಡು ಅವರಿಗೆ ಮನೆ ಕಟ್ಕೊಡುವಂತ ಕೆಲಸವನ್ನ ಸರ್ಕಾರ ಕೂಡ ಮಾಡೋದಕ್ಕೆ ಈಗಾಗಲೇ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಈಗ ಸದ್ಯ ಡಾಗ್ ಸ್ಕ್ವಾಡ್ ಮುಂಡಕೈ ಹಾಗೆ ಪಿಂಜಾರಬೆಟ್ಟಂ ಗ್ರಾಮ ಏನಿದೆ ಆ ಗ್ರಾಮಕ್ಕೆ ತಲುಪೋದಕ್ಕೆ, ಯಾಕಂದ್ರೆ ಅಲ್ಲೇ ಜಾಸ್ತಿ ಇರೋದು. ಈಗಾಗಲೇ ಚೂಲರ್ಮಲದಲ್ಲಿ ಈಗಾಗಲೇ ಕಂಪ್ಲೀಟ್ ಆದ ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಹಾಗಾಗಿ ಮುಂದಿನ ಹಂತದ ಕಾರ್ಯಾಚರಣೆಯನ್ನ ಮುಂಡಕೈ ಹಾಗೆ ಪಿಂಜಾರಬೆಟ್ಟಂ ಗ್ರಾಮದಲ್ಲಿ ಮಾಡಬೇಕಾಗುತ್ತೆ. ಇನ್ನು 20-30% ಅಷ್ಟೇ ಕಾರ್ಯಾಚರಣೆ ಆಗಿರೋದು. ಯಾಕಂದ್ರೆ ಸಾಕಷ್ಟು ಅವಶೇಷಗಳು ಇರೋದ್ರಿಂದ ಆ ಅವಶೇಷಗಳ ಅಡಿಯಲ್ಲಿ ಈಗಾಗಲೇ ಸಾಕಷ್ಟು ಜನರ ಮೃತದೇಹ ಇದೆ ಅಂತ ಹೇಳಿ ಗ್ರಾಮಸ್ಥರು ಮಾಹಿತಿಯನ್ನ ಕೊಟ್ಟಿರೋದ್ರಿಂದ ಅವರೆಲ್ಲರನ್ನೂ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಸದ್ಯ ಅಲ್ಲಿ ಕಾರ್ಯಾಚರಣೆ ಅಂದ್ರೆ ಮುಂಡಕೈ ಹಾಗೆ ಪಿಂಜಾರಬೆಟ್ಟಂ ಗ್ರಾಮಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ಪಿಂಜಾರಬೆಟ್ಟಂಗೂ ಕೂಡ ಈಗಾಗಲೇ ಸಂಪೂರ್ಣವಾಗಿ JCB, ಹಿತಾಚಿ, ಥರ್ಮಲ್ ಸ್ಕ್ಯಾನರ್ ಆಗಿರ್ಬೋದು, ಡಾಗ್ ಸ್ಕ್ವಾಡ್ ಆಗಿರ್ಬೋದು ಎಲ್ಲವೂ ಕೂಡ ಈಗಾಗಲೇ ತಲುಪಿದೆ. ಅಲ್ಲೂ ಕೂಡ ಕಾರ್ಯಾಚರಣೆ ಆರಂಭವಾಗಿದೆ. ಅಂದ್ರೆ ಅವಶೇಷಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಆ ಅವಶೇಷಗಳು ತೆರವಾದ ನಂತರ ಅಲ್ಲಿ ಮಣ್ಣಿನ ಒಳಗೆ ಯಾರಾದ್ರೂ ಸಿಲುಕಿದ್ದಾರಾ ಅಥವಾ ನದಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾರಾ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯವಾಗುತ್ತೆ. ಹಾಗಾಗಿ ಇನ್ನು 10-12 ದಿನಗಳವರೆಗೂ ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರಿಯುತ್ತೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.